ಹಾಯ್, ಹಲೋ, ನಮಸ್ತೆ ಗೆಳೆಯರೇ. ಎಲ್ಲರಿಗೂ ನನ್ನ ಕನ್ನಡದ ಮೊಟ್ಟ ಮೊದಲನೆಯ ಕನ್ನಡ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ, ಇವತ್ತು ನನ್ನ ಮೊದಲನೇ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ನನ್ನ ಮೊದಲನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ವಿಶೇಷ ಅಂತಂದರೆ, ಇವತ್ತು ಲೀವ್ ಇತ್ತು ನನಗೆ, ಅಂದರೆ ಪರ್ಸ್ನಲ್ ಲೀವ್ ಹಾಕ್ಕೊಂಡಿದ್ದೆ. ಯಾಕೋ ಬೇಜಾರಾಯಿತು. ಹಾಗಾಗಿ ಕೆ ನಗರದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಹಂಗೆ ನಿಮಗೊಂದು ಕನ್ನಡ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿಂದ, ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡೋಣ ಇವತ್ತಿಂದ ಅಂತ ಪ್ಲ್ಯಾನ್ ಮಾಡಿಕೊಂಡು, ಹಂಗೆ ನನ್ನ ಫ್ರೆಂಡನ್ನ ಕರೆದೆ. ಅವನು ಬರ್ತೀನಿ ಅಂತ ಒಪ್ಕೊಂಡ. ಇವತ್ತು ಲೀವ್ ಇದೆ ನನಗೂ, ನಾನು ಬರ್ತೀನಿ ಅಂತ. ಹಾಗಾಗಿ ಅವನು ಒಟ್ಟಿಗೆ ಕರ್ಕೊಂಡು ಕೆ ನಗರಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಾಗೆ ಗಾಡೀಲಿ ಕೂತು ನಮ್ಮ ಅಯ್ಯವ್ರಿಗೆ ಬೇಜಾರಾಯಿತು, ಮತ್ತು ನನಗೂ ಸ್ವಲ್ಪ ಓಡಿಸಿ ಬೇಜಾರಾಯಿತು. ಹಂಗೆ ಒಂದು ಟೀ ಕುಡಿಯೋಣ ಅಂತ ಪ್ಲ್ಯಾನ್ ಮಾಡ್ದು. ಹಂಗೆ ಸುತ್ತಮುತ್ತ ಟೀ ಅಂಗಡಿ ಹುಡುಕ್ತಾ ಹಂಗೆ ನಮ್ಮ ಪಯಣ ಸಾಗ್ತಾಯಿತ್ತು. ಕೊನೆಗೆ ದೂರದಲ್ಲಿ ಒಂದು ಟೀ ಶಾಪ್ ಅಥವಾ ಜ್ಯೂಸ್ ಶಾಪು ಅನಿಸುತ್ತೆ, ಮೋಸ್ಟ್ಲಿ ಅದು ಕಾಣಿಸ್ತು. ಹೋಯ್ತಾ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಟೀ ಮತ್ತು ಒಂದು ಜ್ಯೂಸ್ ಕುಡಿದು. ಅಂಕಲ್ ತುಂಬಾ ಸ್ಮೈಲ್ ಕೊಡ್ತಾಯಿದ್ರು ನಮಗೆ. ಅಣ್ಣ ಬಂದ.
ಮತ್ತು ನೀವೇನಾದರೂ ಜ್ಯೂಸ್ ಪಾರ್ಟಿ ಮಾಡಬೇಕು ಅಂತ ಅರ್ಥ ಮಾಡ್ಕೊಡ್ತೀರಾ ಅನ್ಕೋತೀನಿ. ಜ್ಯೂಸ್ ಪಾರ್ಟಿ ಮಾಡಬೇಕಂತ ಏನಾದರೂ ಆಸೆ ಇದ್ದರೆ ಇಲ್ಲಿ ಸಾಗರ್ ಕಟ್ಟೆ ಹತ್ರ ಕೆ ಆರ್ ಎಸ್ ಹತ್ರ ಒಂದು ಮೀನಾಕ್ಷಿಪುರ ಅಂತ ಇದೆ, ಅಲ್ಲಿ ಬಂದು ಆರಾಮಾಗಿ ಚಿಲ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಏನಪ್ಪ ಅಂದರೆ ಪಾರ್ಕಿಂಗ್ಗೆ 10-20 ರೂಪೀಸ್ ತೊಗೋತಾರೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೆಲ್ಲ ಫ್ರೀ ಏನಿರುತ್ತೆ, ಆರಾಮಾಗಿ ಚಿಲ್ ಮಾಡ್ಬೋದು. ನೋಡಿ ಯಾರಾದರೂ ಬರೋಂಗಿದ್ರೆ ಬನ್ನಿ. ಹಾಗೆ ರೋಡಲ್ಲಿ ಒಂದು ಓಲ್ಡ್ ಕಪಲ್ ಸಿಕ್ಕಿದ್ರು, ಏನೋ ಒಂದು ಸಫರ್ ಆಗಿ ಗಾಡಿ ಡಿಕ್ಕಿ ಕ್ಲೋಸ್ ಆಗಿತ್ತು. ನಮ್ಮನ್ನ ಕೇಳ್ಕೊಂಡ್ರು ಗಾಡಿ ಡಿಕ್ಕಿ ಓಪನ್ ಮಾಡ್ಕೊಡಪ್ಪ ಅಂತ. ತುಂಬ ಸಲ ಬಂದಿದ್ದೀನಿ ಇಲ್ಲಿಗೆ, ನಾನು ಬೇರೆ ಕಡೆ ಫೈನಾನ್ಸಲ್ಲಿ ವರ್ಕ್ ಮಾಡಬೇಕಾದ್ರೂ ಇಲ್ಲಿ ರೋಡಲ್ಲೆಲ್ಲ ತುಂಬ ಸಲ ಓಡಾಡಿದ್ದೀನಿ. ಇವತ್ತೇನೋ ಕೇರಳದಲ್ಲಿ ಸಣ್ಣ ಕೆಲಸ ಇತ್ತು ಅಂತೇಳಿ ಬಂದು ಈ ಸೌಂದರ್ಯನ ಕಣ್ ತುಂಬಿಕೊಂಡು ಎಷ್ಟು ಕಂಗೊಳಿಸ್ತದೆ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಮೀನೆಲ್ಲ ಹಿಡಿತಾರೆ, ತುಂಬ ಜನ ಇಲ್ಲಿ ಇದು ಕಷ್ಟಪಟ್ಟು ಬಿಸ್ನೆಸ್ಸು ಮಾಡ್ತಾರೆ, ತುಂಬ ಜನ ನೋಡೋಕೆ ಖುಷಿ ಪಡ್ತಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಹಾಳೆ ಇದೆ ಫ್ರೆಂಡ್ಸ್, ನೋಡೋಕೆ ಮಾತ್ರ ತುಂಬ ಖುಷಿಯಾಗುತ್ತೆ. ಬಟ್ ಒಳಗಡೆ ಇಳಿದಾಗ ಮಾತ್ರ ಅದ್ರ ಆಳ ಗೊತ್ತಾಗುತ್ತೆ. ಬಟ್ ದೂರದಿಂದ ನೋಡೋಣ, ಹತ್ರಕ್ಕಂತೂ ಹೋಗೋದು ಬೇಡ, ಏಕೆಂದರೆ ನೀರಂದರೆ ತುಂಬ ಭಯ ನಮಗೆ. ಸ್ವಿಮ್ಮಿಂಗ್ ಬರೋಲ್ಲ, ಏನು ಬರೋಲ್ಲ, ದೂರದಲ್ಲೇ ನೋಡಿ ಖುಷಿ ಪಟ್ಕೊಳ್ಳೋಣ ಅಷ್ಟೇ ಫ್ರೆಂಡ್ಸ್. ನೀವು ಈ ಕಡೆ ಯಾರಾದರೂ ಬಂದರೆ ನೋಡಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡು ಖುಷಿ ಪಟ್ಕೊಂಡು ಹೋಗಿ ಫ್ರೆಂಡ್ಸ್. ಕೆ ಆರ್ ನಗರಕ್ಕೆ ಹೋಗಲೇಬೇಕು ಅಂತ ಹೇಳಿದ್ರೆ ನಿಮಗೆ ಹುಣಸೂರಿಂದ ಹೋದರೆ ತುಂಬ ದೂರ ಆಗುತ್ತೆ. ಅದೇ ನಮ್ಮ ಇಲ್ವಾಲ ಹತ್ರ ಬಂದು ಗುಂಗ್ರೋಸ್ ಹತ್ರ ರೈಟ್ ತೊಗೊಂಡ್ರೆ ತುಂಬ ಹತ್ರ ಆಗುತ್ತೆ ನಿಮ್ಗೆ. ಆಲ್ಮೋಸ್ಟ್ ಒಂದು 8-10 ಕಿಲೋಮೀಟರ್ಸ್ ಹತ್ರ ಆಗುತ್ತೆ. ಆರಾಮಾಗಿ ರೋಡ್ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಯಾಕಂದರೆ ಈ ಕಡೆಯಿಂದ ಬಂದಾಗ ಯಾರಾದರೂ ಬನ್ನಿ. ಅಂತೂ ಇಂತೂ ಕೆ ಆರ್ ನಗರ ಹತ್ರ ಬಂದೇ ಬಿಟ್ಟು ಕೆ ಆರ್ ನಗರ. ಕಂಗ್ರ್ಯಾಚುಲೇಷನ್ ಬ್ರದರ್. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಕೆಲಸ ಸ್ವಲ್ಪ ಮುಗಿಸ್ಕೊತೀನಿ. ಒಂದು ಸಣ್ಣ ಪುಟ್ಟ ಕಂಪ್ನಿ ಕೆಲಸ ಇದೆ, ಅದು ಮುಗಿಸ್ಕೊಂಡು ಮತ್ತೆ ಆಲ್ಮೋಸ್ಟ್ ಟೈಮ್ 12:30 1 o'clock ಹತ್ರ ಬಂದಿದೆ. ಮತ್ತೆ ನೋಡೋಣ, ಊಟ ಮಾಡ್ತಾ ಮೆಸ್ ಹತ್ರ ಸಿಗೋಣ. ಹಾಯ್ ಫ್ರೆಂಡ್ಸ್, ಕೆಲಸ ಎಲ್ಲ ಮುಗೀತು, ಮತ್ತು ಹೊಟ್ಟೆ ಕೂಡ ತುಂಬ ಹಸ್ತಿತ್ತು. ಹಾಗೆ ನನ್ನ ಫ್ರೆಂಡ್ ಕೇಳಿದಾಗ ಸಜೆಷನ್ ಮಾಡ್ದ ಅವನು ಚಾಮುಂಡೇಶ್ವರಿ ಮೆಸ್ ಹೋಗು ಅಂತ. ಆ ಮೆಸ್ಗೆ ನಾನು ನಮ್ಮ ಫ್ರೆಂಡ್ ಕೂಡ ಬಂದು, ಇಲ್ಲಿ ನೋಡಿದ್ರೆ ಜಂಗುಳಿ ಜಾತ್ರೆ. ನಾನು ಇದು ಫಂಕ್ಷನ್ನ ಅಥವಾ ಹೋಟ್ಲ ಅಂತ ಅಂದ್ಕೊಂಡೆ. ಬಂದಮೇಲೆ ಗೊತ್ತಾಯಿತು ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತೆ. ಎಲೆ ಕೊಟ್ಟು ಎಲ್ಲ ಹಾಕಿ ಎಲ್ಲ ಐಟಮ್ಗಳು ಕೂಡ ಬಡಿಸಿದ್ರು. ನಾವು ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿತ್ತು. ರೇಟ್ ಕೇಳಿದ್ರೆ ನೀವು ತುಂಬ ಖುಷಿ ಪಡ್ತಾರೆ. ಜಸ್ಟ್ 60 ರೂಪಾಯಿ ಅಷ್ಟೇ. ನೀವು ಎಷ್ಟು ಸಲ ಕೇಳಿದ್ರು ಬಡಿಸ್ತಾರೆ, ರೈಸ್ ಎಷ್ಟು ಸಲ ಕೇಳಿದ್ರು ಬಡಿಸ್ತಾರೆ. ಮತ್ತು ನಿಮ್ಗೆ ತುಂಬ ಖುಷಿಯಾಗುತ್ತೆ. ಯಾರು ಕೂಡ ಒಂದು ಬೇಜಾರು ಮಾಡ್ಕೊಳ್ದೆ ಪದೇ ಬಡಿಸ್ಕೊಡ್ತಾರೆ. ಓನರು ಅಷ್ಟೇ ತುಂಬ ಖುಷಿಯಾಗಿ ಮಾತಾಡಿದ್ರು. ನಮ್ಮ ಫ್ರೆಂಡ್ ಕೂಡ ಚೆನ್ನಾಗಿ ತಿಂತಾಯಿದ್ರು. ಅವರು ಕೂಡ 2 ಸಲ ರೈಸ್ ಹಾಕ್ಸ್ಕೊಂಡು ಚೆನ್ನಾಗಿ ತಿಂತಾಯಿದ್ರು. ಅವರು ಫುಲ್ ಬ್ಯಾಟಿಂಗ್ ಮಾಡಿದ್ರು 2-3 ಸಲ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ಹಾಗೆ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳ ಫೋಟೋ ಕೂಡ ನೋಡ್ಬೋದು ನೀವು ಇಲ್ಲಿ. ನಮ್ಮ ಸಾಲು ಮರ ತಿಮ್ಮಕ್ಕ ಆಗಿರ್ಬೋದು, ನಮ್ಮ ಅಂಬೇಡ್ಕರ್ ಅವರು ಆಗಿರ್ಬೋದು, ನಮ್ಮ ಕನಕದಾಸ್ ಅವರು ಆಗಿರ್ಬೋದು, ಹಾಗೆ ತುಂಬ ಹಲವಾರು ವ್ಯಕ್ತಿಗಳನ್ನ ಫೋಟೋ ನೋಡಿದ್ವು ನಾವು ಅಲ್ಲಿ. ತುಂಬ ಖುಷಿ ಆಯಿತು. ಹಾಗೆ ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆ ಕಡೆ. ಹಾಗೆ ನಿಮಗೆಲ್ಲ ಖುಷಿಯಾಗಿರುತ್ತೆ ಅಂತ ಭಾವಿಸ್ಕೊಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್. I think we all thought that we did the right thing, but it didn't turn out that